ಇದರ ಬೆನ್ನಲ್ಲೇ ಈಗ ಅಲ್ಫಲಾ ವಿವಿಗೆ ಎನ್ಐಎ ಪೊಲೀಸರು ಭೇಟಿ ನೀಡ್ತಾ ಇದ್ದಾರೆ. ವಿವಿಯಲ್ಲಿರುವಂತಹ ಮುಜಮ್ಮಿಲ್ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ. ಶಂಕಿತ ಉಗ್ರ ಮುಜಮ್ಮಿಲ್ ರೂಮ್ ಅನ್ನ ಸೀಸ್ ಮಾಡಿ ಅಲ್ಲಿದ್ದಂತಹ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಲ್ಯಾಪ್ಟಾಪ್ ಇತ್ತು, ಐಡಿ, ಇದನ್ನೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾದಂತಹ ಎವಿಡೆನ್ಸ್ ಆಗುತ್ತೆ ಈ ಲ್ಯಾಪ್ಟಾಪ್ ಇದೆಲ್ಲವೂ ಕೂಡ, ಯಾಕಂದ್ರೆ ಡಿಜಿಟಲ್ ರೂಪದಲ್ಲಿ ಏನಾದರೂ ಒಂದಷ್ಟು ಪ್ಲಾನಿಂಗ್ ಮಾಡಿರುವಂತದ್ರ ಬಗ್ಗೆ ಇಲ್ಲಿ ಕ್ಲೂಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಇವರೆಲ್ಲರೂ ಕೂಡ ವೃತ್ತಿಯಲ್ಲಿ ಡಾಕ್ಟರ್ಸು, ಆ ಅಲ್ಫಲಾ ವಿವಿಯಲ್ಲಿ ರಿಸರ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು, ಕೆಲವೊಂದಷ್ಟು ಜನ ಫ್ಯಾಕಲ್ಟಿಗಳಾಗಿದ್ರು. ಇದೆಲ್ಲವೂ ಕೂಡ ಇರೋದ್ರಿಂದಾಗಿ ಬಹುಶಃ ಈ ಲ್ಯಾಪ್ಟಾಪ್ನಲ್ಲಿ ಅಥವಾ ಅವರ ಮೊಬೈಲ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಡೀಟೇಲ್ಸ್ ಲಭ್ಯವಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇವತ್ತು ಅಲ್ಫಲಾ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಂತಹ ಎನ್ಐಎ ಟೀಮ್ ಮುಜಮ್ಮಿಲ್ನ ರೂಮನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಅಲ್ಲಿಂದ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಅಂತೇಳಿ ಈತನನ್ನ ಏನು ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡ್ತಾರೆ, ಮೊನ್ನೆ ಸೋಮವಾರ ಬೆಳಿಗ್ಗೆ ಅರೆಸ್ಟ್ ಮಾಡ್ತಾರೆ. ಈತ ಒಂದು ರೆಂಟೆಡ್ ಹೌಸ್ನಲ್ಲಿದ್ದ. ಅಲ್ಲಿ ಸುಮಾರು 360 kgಯಷ್ಟು ಸ್ಫೋಟಕಗಳು ಕೂಡ ಸಿಗುತ್ತೆ. ಜೊತೆಗೆ ದೊಡ್ಡ ದೊಡ್ಡ ರೈಫಲ್ಗಳು, ಕಾರ್ಟ್ರಿಡ್ಜ್ಗಳು, ಸಜೀವ ಗುಂಡುಗಳು ಇದೆಲ್ಲವನ್ನು ಕೂಡ ವಶಕ್ಕೆ ಪಡಿಸ್ಕೊಳ್ತಾರೆ. ಅದಾದ ನಂತರ ಒಂದು ಕಾರ್ ಇರುತ್ತೆ. ಆ ಕಾರ್ನಲ್ಲಿ ಒಂದು ಸ್ಫೋಟಕ ಜೊತೆಗೆ ಒಂದು ರೈಫಲ್ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕ ನಂತರ ತಕ್ಷಣ ಹೋಗಿ ಆ ಕಾರನ್ನ ಜಾಲಾಡಿದಾಗ ಅದರ ಓನರ್ ಯಾರು ಅಂತ ನೋಡಿದಾಗ ಈ ಡಾಕ್ಟರ್ ಶಾಹೀನ್ ಸಯೀದ್. ಸೊ ಡಾಕ್ಟರ್ ಶಾಹೀನ್ ಸಯೀದ್ನನ್ನ ಕೂಡ ಆ ಟೈಮ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈಗ ಆಕೆಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಮುಂದುವರೆದಂತೆ ಕಳೆದ ಬಾರಿ ಪುಲ್ವಾಮಾದಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಿದಂಥ ಡಾಕ್ಟರ್ ಆದಿಲ್ ಅಂತೇಳಿ ಆತನನ್ನ ಕೂಡ, ಅಂದ್ರೆ ಈ ಇಂಡಿಯನ್ ಮುಜಾಹಿದ್ದೀನಿಗೆ ಸಂಬಂಧಪಟ್ಟಂತೆ ಈ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಿದ್ದ ಈ ಆದಿಲ್, ಆತನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನ ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಹರೀಶ್, ಈಗ ಎನ್ಐಎ ಕೂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗ ಈ ತನಿಖೆಯ ಜವಾಬ್ದಾರಿ ಎನ್ಐಎ ಹೆಗಲಿಗೇರಿರೋದ್ರಿಂದಾಗಿ ಈಗ ಅಲ್ಫಲಾ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಒಂದಷ್ಟು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಹರೀಶ್, ಬಹುಶಃ ಈ ಡೆಲ್ಲಿಯ ಲಿಂಕ್ ನೇರವಾಗಿ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು ಈ ಫರೀದಾಬಾದ್ಗೆ. ಆ ಫರೀದಾಬಾದ್ನಲ್ಲಿ ಏನು ಮೊನ್ನೆ ಅರೆಸ್ಟ್ ಆದ ಒಬ್ಬ ಮುಜಮ್ಮಿಲ್, ಆತ ರಿಸರ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಈ ಅಲ್ಫಲಾ ಯೂನಿವರ್ಸಿಟಿ. ಸೊ ಅಲ್ಲೇ ಸಿಗ್ತಾ ಇರುವಂತಹ ಒಂದಷ್ಟು ಎವಿಡೆನ್ಸ್ಗಳು, ಈ ಒಂದು ವಸ್ತುಗಳು ಎಷ್ಟು ಪ್ರಮುಖವಾಗುತ್ತೆ ಹರೀಶ್? ರೆಹಮಾನ್, ಇದರ ಮೂಲ ಜಮ್ಮು ಕಾಶ್ಮೀರದ ಶ್ರೀನಗರದ ಹೊರವಲಯದಲ್ಲಿ ಮೊದಲು ಲಿಂಕ್ ಸಿಗುತ್ತೆ. ಅಂದ್ರೆ ಒಂದಷ್ಟು ಪೋಸ್ಟರ್ಗಳನ್ನ ಜೈಷ್ ಎ ಮೊಹಮ್ಮದ್ ಸಂಘಟನೆ ಪರವಾಗಿ ಹಾಕ್ತಾರೆ. ಅಂದ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಕಾರವನ್ನು ನಾವು ತೀರಿಸ್ಕೊಳ್ತೀವಿ ಅನ್ನುವಂತಹ ಪೋಸ್ಟರ್ಗಳು ಶ್ರೀನಗರದ ಹೊರವಲಯದ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಪತ್ತೆ ಆಗುತ್ತೆ. ಇದನ್ನ ಪತ್ತೆ ಹಚ್ಚಿದಂತಹ SSP ಆಗಿರುವಂತಹ ಸಂದೀಪ್ ಚಕ್ರವರ್ತಿ ಅವರು ಇದರ ಜಾಡನ್ನ ಹಿಡಿತಾರೆ. ಯಾರು ಈ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಅನ್ನುವಂಥದ್ದು. ಆಗ ಅಲ್ಲಿ ಸ್ಥಳೀಯವಾಗಿ 3 ಸಿಗ್ತಾರೆ. ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮೌಲ್ವಿ ಒಬ್ಬ ಇದರ ಹಿಂದೆ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆ ಮೌಲ್ವಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಫರೀದಾಬಾದ್ ಕಡೆ ಆತ ಬೊಟ್ಟು ಮಾಡಿ ತೋರಿಸ್ತಾನೆ. ಫರೀದಾಬಾದ್ನ ಫತಾ ಯೂನಿವರ್ಸಿಟಿಗೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ 4-5 ವೈದ್ಯರ ತಂಡ ದೊಡ್ಡದಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಅಂದ್ರೆ ದೇಶದಲ್ಲಿ ದೊಡ್ಡ ದುಷ್ಕೃತ್ಯವನ್ನು ಎಸಗಬೇಕು, ವಿವಿಧ ಭಾಗಗಳಲ್ಲಿ ಸ್ಫೋಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂತಹದ್ದು ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, 2900 kgಯಷ್ಟು ಸ್ಫೋಟಕಗಳು ಕೂಡ ಪತ್ತೆ ಆಗುತ್ತೆ. ಅಂದ್ರೆ ಅಲ್ ಫತಃ ಯೂನಿವರ್ಸಿಟಿಯಲ್ಲಿ ಇದ್ದಂತಹ ವೈದ್ಯರುಗಳು ದೇಶದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ವೈದ್ಯರ ಜೊತೆ ಸಂಪರ್ಕದಲ್ಲಿತ್ಕೊಂಡು ದೊಡ್ಡ ಸ್ಫೋಟವನ್ನ ಮಾಡಬೇಕು ಅನ್ನುವಂತಹದ್ದು, ವೈಟ್ ಕೋಟ್ ವೇಷಧಾರಿಗಳಾಗಿ ದೊಡ್ಡ ಕೃತ್ಯವನ್ನು ಎಸಗಬೇಕು ಮತ್ತು ಯಾರಿಗೂ ಕೂಡ ಡೌಟ್, ಸಂಶಯ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಅವರು ಮಾಡ್ಕೊಂಡಿದ್ರು ಅನ್ನುವಂತಹದ್ದು. ಹಾಗಾಗಿ ಈಗ ಎನ್ಐಎ ತಂಡ ಆ ವಿವಿಗೆ ಈಗ ಭೇಟಿಯನ್ನ ಕೊಟ್ಟಿದೆ. ಸಂಪೂರ್ಣವಾದಂತಹ ತಪಾಸಣೆಯನ್ನ ಮಾಡ್ತಿರುವಂತಹದ್ದು. ಈ ಮುಜಮ್ಮಿಲ್ ಜೊತೆ ಸಂಪರ್ಕದಲ್ಲಿದ್ದಂಥವ್ರು ಯಾರು, ಮತ್ತೆ ಇನ್ನಿತರ ವೈದ್ಯರುಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರ ಸಂಪೂರ್ಣ ಜಾಡನ್ನ ಈಗ ಎನ್ಐಎ ಜಾಲಾಡ್ತಾ ಇದೆ. ಜೊತೆಗೆ ಹರಿಯಾಣ ಪೊಲೀಸರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಈ ಒಂದು ತನಿಖೆಯ ಭಾಗವಾಗಿದ್ದಾರೆ. ಜೊತೆಗೆ ಲಕ್ನೋದಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಡಾಕ್ಟರ್ ಶಾಹೀನ್ ಶಹೀದ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಡಾಕ್ಟರ್ ಶಾಹೀನ್ ಶಹೀದ್ ಸಹೋದರ ಆಗಿರ್ತಕ್ಕಂಥ ಅನ್ಸಾರಿ, ಫರ್ವೇಜ್ ಅನ್ಸಾರಿಯ ಮನೆಯನ್ನು ಕೂಡ ದಾಳಿ ಮಾಡಲಾಗಿದೆ. ಆತನ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಆತನನ್ನ ಬಂಧಿಸಲಾಗಿದೆ. ಈ ಮುಜಮ್ಮಿಲ್ ಏನಿದ್ದಾನೆ, ಈತನ ಏನು ಚಟುವಟಿಕೆಗಳು ಏನಿತ್ತು ಅತ್ಯಂತ ಭಯಾನಕವಾಗಿದೆ. ಯಾಕಂತಂದ್ರೆ ಈತ ಇದ್ದಂತಹ ಬಾಡಿಗೆ ಮನೆಯಲ್ಲಿಯೇ ಹೆಚ್ಚು ಸ್ಫೋಟಕಗಳು ಪತ್ತೆ ಆಗಿದ್ದಂಥದ್ದು. ಈತನ ಮನೆಯನ್ನ ಈಗ ಸೀಸ್ ಮಾಡಲಾಗಿರುವಂತಹದ್ದು.
ಈತ ಉಳಿದುಕೊಂಡಂತಹ ಜಾಗವನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಇವನ ಜೊತೆ ಸಂಪರ್ಕದಲ್ಲಿದ್ದಂತ ಇವನ ಸ್ನೇಹಿತರಾಗಿರ್ಬೋದು, ಇವನ ಸ್ನೇಹಿತ ಅಂತ ಕರ್ಸ್ಕೊಂಡಿದ್ದಂತ ಸಜ್ಜದ್, ಈತನನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಆತನ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಕಳೆದ 5 ದಿನಗಳ ಹಿಂದೆ ಅಷ್ಟೇ ಈ ಸಜ್ಜದ್ ಮದುವೆ ಆಗಿದ್ದ. ಮದುವೆಯ ಖುಷಿಯಲ್ಲಿದ್ದಂತವನಿಗೆ ಈಗ ಶಾಕ್ ಎದುರಾಗಿದೆ. ಎನ್ಐಎ ತನಿಖೆಗೆ ಆತ ಕೂಡ ಒಳಪಡಲಾಗಿದೆ. ಈತ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇಲ್ವೋ ಅನ್ನೋದಕ್ಕಿಂತ ಮುಖ್ಯವಾಗಿ ಈತ ಮುಜಮಿಲ್ ಜೊತೆಗೆ ಸಂಪರ್ಕ ಹೊಂದಿದ್ದ, ನಿರಂತರವಾದ ಸಂಪರ್ಕ ಹೊಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ದೆಹಲಿಯಲ್ಲಿ ಬಂದು ಸ್ಫೋಟ ಮಾಡಿರ್ತಕ್ಕಂಥ ಉಮರ್ ಏನಿದ್ದಾನೆ, ಈತ ಈ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟಿದ್ದ, ಮುಜಮಿಲ್ ಜೊತೆಗೆ ಭೇಟಿ ಕೊಟ್ಟಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನವರಿಯಲ್ಲಿಯೇ ದೆಹಲಿಗೆ ಬರ್ತಾರೆ, ಒಂದಷ್ಟು ಏರಿಯಾಗಳ ಸರ್ವೆಯನ್ನ ಮಾಡ್ತಾರೆ. ಇಂಡಿಯಾ ಗೇಟ್ ಹತ್ರ ಸ್ಫೋಟ ಮಾಡಿದ್ರೆ ಹೇಗೆ, ಮತ್ತೆ ಅದಿಲ್ಲ ಅಂತಂದ್ರೆ ಕೆಂಪು ಕೋಟೆ ಬಳಿ ಸ್ಫೋಟ ಮಾಡಿದ್ರೆ ಹೇಗೆ, ಹೀಗೆ ಹೆಚ್ಚು ಜನ ಸೇರುವಂತ ಪ್ರದೇಶವನ್ನು ಹುಡುಕಿ ಅಲ್ಲಿ ಸ್ಫೋಟ ಮಾಡಿದ್ದಾರೆ. ಇದು ದೊಡ್ಡ ಪ್ರೀ ಪ್ಲಾನ್, ಪೂರ್ವ ಯೋಜಿತ ಅನ್ನುವಂತಹದ್ದು ಇದರಲ್ಲಿ ಗೊತ್ತಾಗುತ್ತೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಹರೀಶ್.